ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ರಾಜ್ಯ ಕಾರ್ಯದರ್ಶಿ, ಸಂಸ್ಥಾಪಕ ಅಧ್ಯಕ್ಷರಾಗಿ, ಮಹಿಳಾಧ್ಯಕ್ಷರಾದಿಯಾಗಿ ಎಲ್ಲ ನನ್ನ ಆತ್ಮೀಯ ಬಂಧುಗಳಲ್ಲಿ ಕಾರ್ಯಕ್ರಮ ಸೇರಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತೇನೆ. ನಾನು ಬಂದು ಸುಮಾರು 1.5-2 ವರ್ಷ ನಿಮ್ಮ ಸಂಸ್ಥೆಗೆ ಸೇರ್ಪಡೆಯಾದೆ. ಅಂದಿನಿಂದ ಆತ್ಮೀಯರಾಗಿ ನಾನು ಅವ್ರ ಜೊತೆಗೆ ಇದ್ದಿದ್ದು. ಇಲ್ಲಿಯ ಬಹಳಷ್ಟು ಕಷ್ಟ ಸಭೆಗಳನ್ನು ನೋಡಿದ್ವಿ. ಸಂಸ್ಥೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಕಟ್ಟೋದು ಬಹಳ ಕಷ್ಟ. ಅದರಿಂದ ಯಾವುದೇ ರೀತಿಯ ಆದಾಯ ಕೊಡೋದಿಲ್ಲ. ಕಟ್ಟದ ಮೇಲೆ ಅದು ನಡೆಸ್ಕೊಂಡು ಹೋಗೋದು ಇನ್ನೂ ಕಷ್ಟ. ಅದ್ರಲ್ಲಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಕೆಲವು ವರ್ಷಗಳಿಂದ ಅಂದರೆ ಬಹಳ ಕಷ್ಟ. ನಾನು ಹತ್ರದಿಂದ ನೋಡಿದಂಥ ವಿಚಾರ. ಅದರಲ್ಲೂ ವರ್ಷಕ್ಕೆ 2 ಕಾರ್ಯಕ್ರಮ ಮಾಡೋದಿದೆಯಲ್ಲ, ಇನ್ನೂ ಕಷ್ಟ. ಯಾರ ಹತ್ರ ನಾವು ಹಣನ ಫೋರ್ಸಬಲ್ ಆಗಿ ನಾವು ಕೇಳೋಕ್ಕಾಗಲ್ಲ, ಕೇಳೋಕ್ಕೂ ಇಲ್ಲ ಅಂತ ಒಂದು ನಾವು ಪರಿಸ್ಥಿತಿ ನೋಡ್ತೀವಿ. 2 ಕಾರ್ಯಕ್ರಮ, ಯಶಸ್ವಿ ಕಾರ್ಯಕ್ರಮಗಳು, ಅದ್ದೂರಿ ಕಾರ್ಯಕ್ರಮಗಳನ್ನು ಮಾಡೋದಂತೂ ಇನ್ನೂ ಕಷ್ಟ. ಈ ಬಾರಿ ಅಂತ ನೋಡಿದಾಗ ನಾನು ನೋಡ್ಕೊಂಡು ಬಂದಾಗ 1-2 ವರ್ಷ 4 ಕಾರ್ಯಕ್ರಮಗಳ ಜೊತೆ ಇದ್ದೆ. ಯಾವ ಕಾರ್ಯಕ್ರಮ ನಮಗೆ ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ, ಎಲ್ಲ ದೊಡ್ಡ ಕಾರ್ಯಕ್ರಮ, ಎಲ್ಲ ದೊಡ್ಡಂತಹ ಬಂದಂಥ ನಮ್ಮಲ್ಲಿ ಬಂದರು. ನಾನು ಹೇಳೋದಕ್ಕೆ ಏನು ಹೊರಟೆ ಅಂದರೆ, ಸಂಸ್ಥೆ ಒಂದು ಪವರ್ಫುಲ್ ಸಂಸ್ಥೆ. ನಾನು 2 ವರ್ಷದಿಂದ ಬಂದಾಗ ಇಲ್ಲಿ ಏನಿದೆ ಅಂತ ನಾನು ಒಳಗೊಕ್ಕು ನೋಡಿದಾಗ, ಇದು ಒಂದು ಪ್ರೈವೇಟ್ ಆರ್ಗನೈಸೇಷನ್ ರಿಜಿಸ್ಟರ್ ಆಗಿದ್ರೂ ಕೂಡ ಆ ಪವರ್ ಅಂತಕ್ಕಂಥದ್ದು ಏನು ಸಮನಾಗಿದೆ. ಮಾನವ ಹಕ್ಕುಗಳ ಆಯೋಗದ ಒಂದು ಸಮನಾದಂಥ ಒಂದು ಸಂಸ್ಥೆ. ಆ ಸಂಸ್ಥೆಯಿಂದ ನಾವೆಲ್ಲ ಏನೆಲ್ಲ ಕೆಲಸ ಮಾಡ್ತೀವಿ ಈ ಅಂಡರ್ನಲ್ಲೂ ಕೂಡ ನಾವು ಮಾಡ್ಬೋದು ಅನ್ನೋದು ಒಂದು. 2ನೇದು, ನಾನು ಇದರಲ್ಲಿ ಹೇಗೆ ಸಮಾಜದಲ್ಲಿ ಇದನ್ನು ನಾನು ಉಪಯೋಗಿಸ್ಕೋಬೇಕು, ನೋಡಬೇಕು, ಮಾಡಬೇಕು, ಏನಾದರೂ ಇದರಿಂದ ನಾವು ಹೊಸದಾಗಿ ತೆಗಿಬೋದು ಅಂತ ಹೊರಟಾಗ, ನಾನು ಕಳೆದ ವರ್ಷ ಒಂದು ಕಾರ್ಯಕ್ರಮನ, ಅಂದರೆ ಕಳೆದ ತಿಂಗಳು ಇದೇ ಕಾರ್ಯಕ್ರಮದ ದಿವಸನೇ ಒಂದು ದಿವಸ ಪ್ರಾಯೋಗಿಕವಾಗಿ ಒಂದು ನಾನು ಟ್ರೈ ಮಾಡಿದೆ. ಏನಾದರೂ ಇದರಿಂದ ಈಗ ಸಂಸ್ಥೆ ಅಡಿನಲ್ಲಿ ನಮ್ಗೆ ಯಾವುದೇ ರೀತಿಯ ಹಣ ಬರೋದಿಲ್ಲ ಅಂದಾಗ ನಾವೇ ಯಾಕೆ ನೆಲೆ ಕಂಡ್ಕೋಬಾರ್ದು ಈ ಸಂಸ್ಥೆ ಅಡಿನಲ್ಲೇ ಮತ್ತೆ ಏನಾದರೂ ಒಂದು ಹೊಸ ಕಾರ್ಯಕ್ರಮ ನಿರೂಪಣೆ ಮಾಡೋದ್ರ ಮುಖಾಂತರ ಏನಾದರೂ ನಾವು ಒಂದು ನೆಲೆಯನ್ನು ಕಂಡುಕೊಳ್ಳೋದಕ್ಕೆ, ಹಣಕಾಸಿನ ಮೂಲವನ್ನು ಹುಡ್ಕೊಳ್ಳೋದಕ್ಕೆ ಯಾಕೆ ಆಗಬಾರ್ದು ಅಂತ ನಾನೊಂದು 3-4 ತಿಂಗಳ ಕೆಳಗೆ ನಾನೊಂದು ಟ್ರೈ ಮಾಡಿದೆ. ಅದೇ ಕರ್ನಾಟಕ ಬಿಸ್ನೆಸ್ ಅವಾರ್ಡ್ ಫಂಕ್ಷನ್ ಅಂತೇಳಿ ಸದಾಶಿವನಗರದಲ್ಲಿ ಒಂದು ಸ್ಟಾರ್ ಹೋಟೆಲ್ನಲ್ಲಿ, ಯಾರನ್ನು ಕರೆಯೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ, ಪ್ರಾಯೋಗಿಕವಾಗಿ ಮಾಡಿದಂಥ ಕಾರ್ಯಕ್ರಮ. ಇನ್ನು ಮುಂದಿನ ದಿನಗಳಲ್ಲಿ ಜುಲೈ 5 ಇದೆ, ಅವಾಗೆಲ್ಲರನ್ನು ಕರೀತೀನಿ. ಒಂದ್ಸಲ ಬಂದು ನೋಡಿ, ಅದೇ ಥರ ಕಾರ್ಯಕ್ರಮಗಳನ್ನ ಮಾಡ್ಬೋದಾ ಅಂತ ಒಂದು ಸಲ ನೀವು ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ಅಂಗಸಂಸ್ಥೆಯಾಗಿ ನಾವು ಅದನ್ನು ಬೇರೆ ಬೇರೆ ಸಂಸ್ಥೆಗಳನ್ನ ಸೇರಿಸ್ಕೋಬೋದು ಅನ್ನೋಂಥದ್ದು ನಾನು ಅದು ಕಂಡುಕೊಂಡಿದ್ದೀನಿ. ಚೆನ್ನಾಗಿ ಸ್ವಾಮೀಜಿಯವರು ಬಂದಿದ್ದರು, ಸರ್ ಬಂದಿದ್ದರು, ಎಲ್ಲರೂ ಬಂದಿದ್ದರು, ಸುಮಾರು ಜನ. ಕಾರ್ಯಕ್ರಮ ಯಶಸ್ವಿಯಾಯಿತು. ಇದು ಒಂದು ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೋದು, ಪ್ರಾಫಿಟಬಲ್ ಕಾರ್ಯಕ್ರಮವಾಗಿ ನಡೆಸ್ಕೊಂಡು ಹೋಗ್ಬೋದು ಅಂತ. ಇದರಲ್ಲಿ ಎಷ್ಟು ನಮ್ಮ ಸಂಸ್ಥೆ ಹೆಸರು ವರ್ಕೌಟ್ ಆಗುತ್ತೆ ಅಂತ ನಾನು ಕಂಡಾಗ, ಸುಮಾರು ಒಂದು 50 ಫ್ಯಾಕ್ಟ್ರಿಗಳಿಗೆ, 50 ಬಿಸ್ನೆಸ್ ಮನೆಗಳಿಗೆ, 50 ಬಿಸ್ನೆಸ್ ಆಫೀಸ್ಗಳಿಗೆ ನಾವು ತಿರುಗಾಡಿದ್ದೀವಿ. ನಾವು ವಾಲಂಟಿಯರ್ಗೆ ಹೋಗಿ ನಾವು ಅವ್ರ ಹತ್ರ, ಸರ್ ನಮಸ್ತೆ ಅಂತ ಹೇಳಿದ್ರೆ ಮೇಲ್ ನೋಡ್ತಾನೆ, ಅದೇ ಸರ್ ನಾವು ಹ್ಯೂಮನ್ ರೈಟ್ಸ್ ಕಮಿಷನ್ ಇಂದ ಬಂದಿದ್ದೀವಿ ಸರ್ ಅಂತ, ಸರ್ ಕೂತ್ಕೊಳ್ಳಿ ಅಂತ. ಇದು ನಮಗೆ ಆದಂಥ ಒಂದು ಅನುಭವ. ನಾನು ಟೆಸ್ಟ್ ಮಾಡಲಿಕ್ಕೆ ಅಂಥದ್ದು ಭಾಳಷ್ಟು ಕಡೆ ಆಯಿತು. ಇವ್ರು ಏನು ಬಂದಿದ್ದಾರೆ ಇಲ್ಲ ಫಸ್ಟ್ ಅವ್ರು ಥಾಟ್ಸ್ ಹೋಗುತ್ತೆ, ಏನು ಬಂದಿದ್ದಾರೆ ಇಲ್ಲಿ ಅಂತ. ನಾವೇನು ದುಡ್ಡು ಕೇಳೋಕ್ಕೆ ಅಂತ ಹೋಗಿರಲಿಲ್ಲ. ಅವ್ರ ಬಿಸ್ನೆಸ್ ಎಲಾಬ್ರೇಟ್ ಮಾಡೋದಕ್ಕೆ, ದೊಡ್ಡದಾಗಿ ಮಾಡಲಿಕ್ಕೆ ನಾವೊಂದು ಸಹಕಾರ ಮಾಡೋಕ್ಕಾಗತ್ತಾ, ಅದನ್ನು ನಾವು ಹ್ಯೂಮನ್ ರೈಟ್ಸ್ ಕಡೆಯಿಂದ ಮಾಡೋಕ್ಕಾಗತ್ತಾ ಅಂತ. ಅದು ಸುಮಾರು ಒಂದು 50 ಹೋದ ಒಂದು 15-20 ಜನ ನಮಗೆ ಕೋಪರೇಟ್ ಮಾಡಿದ್ರು. ತುಮಕೂರು ಹೋಗಿರ್ಬೋದು, ದಾವಣಗೆರೆಯಿಂದ ಫೆರವಲ್ ಮಾಡಿದ್ರು, ಎಂತೆಂಥ ಬಿಸ್ನೆಸ್ 12-13 ಥರದ ಬೆಲ್ಲನ ಪ್ರೋಸೆಸ್ ಮಾಡಿದಂಥ ಒಂದು ಸಂಸ್ಥೆಗೆ ಹೋಗಿ ನಾವು ವಿಡಿಯೋ ಮಾಡ್ಕೊಂಡು ಬಂದು ಅವ್ರನ್ನ ಕರ್ಕೊಂಡು ಬಂದು ಬಿಸ್ನೆಸ್ ಅವಾರ್ಡನ್ನ ನಾವು ಕೊಡ್ತೀವಿ. ಅದು ಎಲ್ಲ ಕಡೆ ವರ್ಕ್ ಆಗುತ್ತದೆ. ನಾವು ಅದನ್ನು ಹೆಂಗೆ ತೊಗೊಂಡೋಗ್ತೀವಿ ಅದ್ರ ಮೇಲೆ ಅದು ವರ್ಕ್ ಆಗುತ್ತೆ. ನಾನು ಹೇಳೋದಕ್ಕೆ ಹೊರಟೆ ಅಂತಂದರೆ, ಈ ಹ್ಯೂಮನ್ ರೈಟ್ಸ್ ಅಡಿಯಲ್ಲಿ ಸಮಾಜದಲ್ಲಿ ಬರುವ ಎಲ್ಲ ವಿವಿಧ ಕ್ಷೇತ್ರಗಳ